ನಿರ್ಗಮನಕಾಂಡ 12ನೇ ಅಧ್ಯಾಯ 41ನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ ಇಸ್ರಾಯೇಲರು 430 ವರ್ಷಗಳು ಕಳೆದ ನಂತರ ಅಲ್ಲಿಂದ ಐಗುಪ್ತ ದೇಶದಿಂದ ಹೊರಗೆ ಬರ್ತಾರೆ. ಅವರು ಅಲ್ಲಿಂದ ಅರಣ್ಯ ಮಾರ್ಗವಾಗಿ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಎದುರಾಗಿ ಕೆಂಪು ಸಮುದ್ರ ಅಡ್ಡ ಬರುತ್ತದೆ. ಆಗ ಮೋಶೆ ದೇವರಿಗೆ ಮೊರೆ ಇಟ್ಟಾಗ ದೇವರು, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ಇದನ್ನು ಆಧಾರ ಮಾಡಿಕೊಂಡು ದೇವರು ನಮಗೆ ಕೊಡುವಂಥ ಸಂದೇಶ ಏನಂತಂದರೆ, ಮೋಶೆಯವರು ಸಮಸ್ಯೆಯಲ್ಲಿ ದೇವರ ಮಾತನ್ನು ಕೇಳಿ ಅದರಂತೆ ನಡೆದಾಗ ಅಗೋಚರವಾದಂಥ ಮಾರ್ಗಗಳು ತೆರೆಯಲ್ಪಟ್ಟವು. ಅಂದರೆ ಈ ಸಂದೇಶದ ಮೂಲಕ ದೇವರು ನಮಗೆಲ್ಲರಿಗೂ ತಿಳಿಸುವುದೇನೆಂತಂದರೆ, ದೇವರ ಮಾತು ಅಂದರೆ ದೇವರ ವಾಕ್ಯ ಮಾರ್ಗಗಳನ್ನು ತೆರೆಯುವಂಥದ್ದಾಗಿದೆ. ನಾವು ಸಹ ನಮ್ಮ ಜೀವನದ ಪ್ರಯಾಣದಲ್ಲಿ ಮುಂದೆ ಸಾಗುವಂಥ ಸಂದರ್ಭಗಳಲ್ಲಿ ಸಮುದ್ರದಂಥ ಸಮಸ್ಯೆಗಳು ಎದುರಾದಾಗ ನಾವು ಸಹ ದೇವರ ಮಾತನ್ನು ಅಂದರೆ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆದಾಗ ಯಾವ ಸಮಸ್ಯೆಗಳು ನಮ್ಮ ಒಂದು ಮಾರ್ಗಕ್ಕೆ ಅಡ್ಡಿಯಾಗಿ ಬಂದವೋ ಆ ಸಮಸ್ಯೆಗಳೇ ಪಕ್ಕಕ್ಕೆ ಸರಿದು ದಾರಿ ಮಾಡಿಕೊಡುತ್ತವೆ. ಈ ಸಂದೇಶದ ಮೂಲಕ ದೇವರಾತ್ಮನು ನಮಗೆ ಕೊಡುವಂತಹ ಸಂದೇಶ ಏನಂತಂದರೆ, ದೇವರ ವಾಕ್ಯ ಮಾರ್ಗಗಳನ್ನು ತೆರೆಯುವಂಥದ್ದಾಗಿದೆ. ಸಂದೇಶವನ್ನು ಕೇಳುತ್ತಿರುವಂಥ ಸಹೋದರ ಸಹೋದರಿ, ಇವತ್ತು ಯಾವ ಸಮುದ್ರದಂಥ ಸಮಸ್ಯೆಗಳು ನಿಮಗೆ ಅಡ್ಡಿಯಾಗಿ ನಿಂತಿದೆ ಹಾಗೂ ಯಾವ ಸಮಸ್ಯೆಗಳು ನಿಮ್ಮ ಮಾರ್ಗವನ್ನು ಮುಚ್ಚಿದೆ, ಸಮುದ್ರದಂಥ ಸಮಸ್ಯೆಗಳನ್ನು ದಾಟಿ ಮುಂದೆ ಸಾಗಲು ನೀವು ಸಹ ದೇವರ ವಾಕ್ಯವನ್ನು ಹಿಡಿದುಕೊಳ್ಳಿರಿ. ಆಗ ಮಾರ್ಗಗಳು ತನ್ನಷ್ಟಕ್ಕೆ ತಾವೇ ತೆರೆಯಲ್ಪಡುತ್ತವೆ. ನಮ್ಮ ಜೀವನದ ಪ್ರಯಾಣಗಳು ಸುಲಭವಾಗಬೇಕಾದರೆ, ಸರಾಗವಾಗಬೇಕಾದರೆ ನಾವು ಸಹ ಪ್ರತಿದಿನ ದೇವರ ವಾಕ್ಯವನ್ನು ಓದಬೇಕು ಹಾಗೂ ಧ್ಯಾನಿಸಬೇಕು ಹಾಗೂ ಅದರಂತೆ ನಡೆಯಬೇಕು. ಆಗ ನಮ್ಮ ಮಾರ್ಗ ಸರಾಗವಾಗುತ್ತದೆ. ನಮ್ಮ ಮಾರ್ಗಕ್ಕೆ ಯಾವ ಅಡ್ಡಿ ಆತಂಕಗಳು ಬರೋದಿಲ್ಲ. ಸರಾಗವಾಗಿ ನಾವು ಪ್ರಯಾಣ ಮಾಡಬಹುದು. ಮತ್ತೊಮ್ಮೆ ಕೊನೆಯ ಸಲ ನಿಮ್ಮೆಲ್ಲರ ಗಮನಕ್ಕೆ ತರುವುದೇನೆಂದರೆ, ದೇವರ ವಾಕ್ಯ ಮಾರ್ಗಗಳನ್ನು ತೆರೆಯುವಂಥದ್ದಾಗಿದೆ. ಇದ್ದ ಸ್ಥಳಗಳಲ್ಲೇ 2 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತರೇ, ಮಹೋನ್ನತರೇ, ಪರಿಶುದ್ಧರೇ, ಪವಿತ್ರಾತ್ಮರೇ, ಈ ಸಮಯಕ್ಕಾಗಿ ಸ್ತೋತ್ರ, ಈ ದಿನಕ್ಕಾಗಿ ಸ್ತೋತ್ರ, ಕೊಟ್ಟಂಥ ಸಂದೇಶ ಭಾಗಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಇವತ್ತು ಯಾರ ಜೀವನದಲ್ಲೆಲ್ಲ ಸಮುದ್ರದಂಥ ಸಮಸ್ಯೆಗಳು ಅವರ ಪ್ರಯಾಣಕ್ಕೆ ಅಡ್ಡಿಯಾಗಿ ನಿಂತಿದೆಯೋ ಸ್ವಾಮಿ, ಆ ಸಮುದ್ರ ಎಂಬ ಸಮಸ್ಯೆಗಳನ್ನು ಈ ವಾಕ್ಯ ಎಂಬ ಸಂದೇಶ ಇವತ್ತು ಅವರ ಮಾರ್ಗಗಳನ್ನು ತೆರೆಯಲಿ ಕರ್ತನೆ. ಅಪ್ಪ ತಂದೆಗೆ, ಇವತ್ತು ಈ ಸಂದೇಶವನ್ನು ಕೇಳಿ ಯಾರೆಲ್ಲ ನಿನ್ನ ವಾಕ್ಯವನ್ನು ಓದಿ ಅದರಂತೆ ನಡೆಯಲು ತೀರ್ಮಾನಿಸುತ್ತಾರೋ ಅವರೆಲ್ಲರ ಮಾರ್ಗಗಳು ನಜರೇತಿನ ಯೇಸು ನಾಮದಲ್ಲಿ ತೆರೆಯಲ್ಪಡಲಿ. ತಂದೆಯಾದ ದೇವರೇ, ಇವತ್ತು ಕೊಟ್ಟಂಥ ಈ ಸಂದೇಶ ಅನೇಕರ ಮುಚ್ಚಲ್ಪಟ್ಟಂತಹ ಮಾರ್ಗಗಳನ್ನು ತೆರೆದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ ಕರ್ತನೆ. ಯಾವ ಪ್ರಯೋಜನಕ್ಕೂ ಬಾರದಂಥ ಈ ಪಾತ್ರೆಯನ್ನು ಉಪಯೋಗಿಸಿದ್ದಕ್ಕಾಗಿ ಕೂಡ ಸ್ತೋತ್ರ ಮಾಡ್ತೇನೆ ಕರ್ತನೆ. ಕೊಟ್ಟಂತಹ ಈ ಸಂದೇಶ ಭಾಗಕ್ಕಾಗಿ ಕೂಡ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಉಪಯೋಗಿಸಿದ ವಿಧಾನಕ್ಕಾಗಿ ಕೂಡ ಸ್ತೋತ್ರ ಮಾಡ್ತೇನೆ ಕರ್ತನೆ. ತಂದೆಯಾದ ದೇವರೇ, ಇಲ್ಲಿವರೆಗೂ ನಮ್ಮ ನಡೆಸಿದಂಥ ಎಬಿನೇಜರೇ, ಮುಂದೆ ಕೂಡ ನೀವು ನಡೆಸುವರಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ
ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ನನ್ನನ್ನು ತಗ್ಗಿಸಿಕೊಳ್ಳುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್ ಆಮೇನ್.